ಮಂಜು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮನೆ ಕೃಷ್ಣ ಜಯಂತಿ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಇದೇ ನಾನು ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೃಷ್ಣರಾಗೆ ಬರ್ತಾಳೆ ದನಮ್ಮು. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ರಂಗೋಲಿ ಹಾಕೋದು. ಕೃಷ್ಣರ ಪಾದಗಳು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ನನಗೆ ರಂಗೋಲಿ ಹಾಕೋದ್ರಲ್ಲೆಲ್ಲ ಏನೋ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ನನಗೆ ಬಂದಿದ್ದ ಥರ ನಾನು ಹಾಕ್ತಾಯಿದ್ದೀನಿ. ಬಟ್ ಇನ್ನೊಂದು ಏನಂದರೆ ಅಲ್ಲಿರೋ ಟೈಲ್ಸ್ಗೂ ಬಟ್ ಅಷ್ಟು ಇದು ಕಾಣಿಸ್ತಾ ಇಲ್ಲ. ಹೇಗೋ ನನಗೆ ಬಂದಂಗೆ ನಾನು ಹಾಕಿದ್ದೀನಿ. ಆಮೇಲೆ ಫೈನಲಾಗೆ ನೋಡೋದಕ್ಕೆ ರಂಗೋಲಿ ಈ ಥರ ಇತ್ತು. ಹೇಗಿದೆಯೋ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ಆಮೇಲೆ ನೆಕ್ಸ್ಟು ಮುಂದಿನ ದಿವಸ ಬಂದ್ಬಿಟ್ಟು ಹೋಗಿ ಪಾಪುಗೆ ಏನೇನು ಬೇಕೋ ಸ್ವಲ್ಪ ಅವಳು ಹೆವಿಯಾಗಿ ಹಾಕಿದ್ರೆ ತುಂಬ ಕುಚ್ತಾ ಇರುತ್ತೆ ಅಂದ್ಬಿಟ್ಟು ಏನೂ ಅಷ್ಟು ತೊಗೊಬಂದಿಲ್ಲ. ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಬೇಕಾಗಿರೋದು ಮಟ್ಟ ತೊಗೊಂಡಿದ್ದೀನಿ. ರೆಡಿ ಮಾಡೋ ತಲೆಗೆ ಫುಲ್ ಸಾಕಾಗ್ಬಿಟ್ಟಿತ್ತು. ಅವಳು ಈ ಕಡೆ ಆ ಕಡೆ ಆಡ್ತಾ ಕಿರ್ಚ್ತಾ ಓಡ್ತಾ ತುಂಬ ಕಷ್ಟ ಬಿದ್ದೆ. ಅದು ಬೇಗ ಡ್ರೈ ಆಗ್ತಾಯಿಲ್ಲ. ಫೈನಲಿ ಹೇಗೋ ಮಾಡಿ ಸೈಡಲ್ಲಿ ಮಟ್ಟಿಟ್ಬಿಟ್ಟು ಡ್ರೈ ಮಾಡಿದೆ. ಆಮೇಲೆ ಬ್ಯಾಲೆನ್ಸು ನಾನು ಶೂಟ್ ಮಾಡಿದೆ, ಬಟ್ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಆದರೆ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಹೇಗೆ ಎತ್ತಿದ್ದೀನಿ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಅಟ್ಯಾಚ್ ಮಾಡ್ತೀನಿ. ಅವಳನ್ನ ಆಟಾಡಿಸ್ಕೊಂಡು ಅವಳು ಮಾತಾಡಿಸ್ಕೊಂಡು ತುಂಡ ತೀಟೆಗಳೆಲ್ಲ ಮಾಡ್ತಾಯಿದ್ಲು. ಆವಾಗೂ ನೋಡಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಇಡ್ತಾಯಿದ್ದೀನಿ. ಫೈನಲಿ ಪಾಪು ನೋಡೋದಕ್ಕೆ ಈ ಥರ ಇದ್ಲು. ರೆಡಿ ಆದಮೇಲೆ ನಮ್ಮನೆ ಪುಟ್ಟ ಕೃಷ್ಣ. ಆಮೇಲೆ ದೇವ್ರ ಮನೆಯಲ್ಲಿ 3 ತಟ್ಟೆ ರೆಡಿ ಮಾಡಿದ್ದೆ, 3 ವೆರೈಟಿ ಪ್ರಸಾದ ರೆಡಿ ಮಾಡಿದ್ದೆ. ಆಮೇಲೆ ದೇವ್ರ ಅಲಂಕಾರ ಮಾಡಿ ಕಲಶ ಎಲ್ಲ ಇಟ್ಬಿಟ್ಟು ಈ ಥರ ಫೈನಲಿ ನಮ್ಮನೆ ಕೃಷ್ಣ ಈ ಥರ ಇದ್ದರು. ನಾನು ಒಬ್ಬಳೇ ಇವೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನನಗೆ ಬಂದಷ್ಟು ನಾನು ಮಾಡಿದ್ದೀನಿ. ಆಮೇಲೆ ಪಾಪುಗೆ ಕಾಲಜ್ಜೆ ಇಡೋಕ್ಕೆ ಮನೆ ಒಳಗಡೆ ಕರ್ಕೊಂಬರೋದಕ್ಕೆ ಎಲ್ಲನೂ ಇಟ್ಟಿದ್ದೆ. ಅಮ್ಮ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದು ಬಂದು ಏನಿಲ್ಲ, ಅಕ್ಕಿ ಊರಾಕ್ಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ರಲ್ಲಿ ಇದು ಮಾಡಿಬಿಟ್ಟು ಅದನ್ನೇ ಕಾಲಜ್ಜೆ ಹಿಡ್ಕೊಂಬರ್ತಾಯಿದ್ದೀನಿ ಮನೆಯಲ್ಲಿ. ಮತ್ತೆ ಅಗೈನ್ ಇಡ್ತಾಯಿದ್ದೆ. ಅದು ಸ್ವಲ್ಪ ಅಜ್ಜೆ ಕರೆಕ್ಟಾಗಿ ಬಂದಿಲ್ಲ. ಅಗೈನ್ ಮತ್ತೆ ಅದರಲ್ಲಿ ಅದ್ಬಿಟ್ಟು ಡಿಪ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಪಾಪು ಒಳಗಡೆ ಬರಬೇಕಾದ್ರೆ ಎಷ್ಟು ಖುಷಿನಾಗಿ ಬಂದ್ಲು ಅಂತ ನೀವೇ ನೋಡ್ರಿ. ಬಟ್ ನಾನು ಅಲ್ಲಿ ವಾಯ್ಸ್ ಓವರ್ ಕಟ್ ಮಾಡಿದ್ದೀನಿ. ಬಟ್ ತುಂಬ ಖುಷಿ ಅವಳೇನೋ ಹೊಸ್ದಲ್ಲಿ ಮಾಡೋ ಥರ ಅನ್ನಿಸ್ಬಿಟ್ಟಿದೆ. ಆಮೇಲೆ ನಮ್ಮನೆ ಕೃಷ್ಣರ ಕಾಲ ಅಜ್ಜೆಗಳು ಇವೆಲ್ಲನೂ ದೇವ್ರ ಮನೆವರೆಗೂ ಕಾಲಜ್ಜೆಗಳು. ಅವಳ ಕೈಯಲ್ಲಿ ಆದಷ್ಟು ಇಟ್ರಿ. ಆಮೇಲೆ ನನ್ನ ಕೈನಿಂದನೇ ಅವಳು ಎಲ್ಲೆಲ್ಲಿ ಇಟ್ಟಿದ್ದಲ್ಲ ಅದೆಲ್ಲ ಅಲ್ಲೆಲ್ಲೇ ನಾನು ಕೈನಿಂದನೇ ಇಟ್ಕೊಂಡು ಬಂದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರಿ ನೆಕ್ಸ್ಟ್ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮನೆ ಪುಟ್ಟ ಕೃಷ್ಣ ಕಾಲಜ್ಜೆ ಎಲ್ಲ ಇಟ್ಟಿದ್ದಾದಮೇಲೆ ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ನನಗೂ ಸ್ವಲ್ಪ ಒಂಥರ ಪಾಸಿಟಿವ್ ಎನರ್ಜಿ ಖುಷಿನಾಗಿತ್ತು. ನಮ್ಮನೆ ಕೃಷ್ಣ ಜಯಂತಿ ಸೆಲೆಬ್ರೇಷನ್ ವ್ಲಾಗ್ ಹೇಗಿದೆ ಅಂತ ನೀವೆಲ್ಲ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಫುಲ್
ಅವತ್ತು ಫುಲ್ ಡೇ ಏನು ನಡೀತೋ ಫುಲ್ ಕಂಪ್ಲೀಟ್ ಕ್ಲಿಪ್ಸ್ ಎಲ್ಲ ನನ್ನ ಕೈಯಲ್ಲಿ ಎತ್ತಕ್ಕಾಗಿಲ್ಲ. ಆವತ್ತಿನ ಡೇ ಸ್ವಲ್ಪ ಬ್ಯುಸಿ, ನಾನು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡೋದ್ನಿಂಕ ಎಲ್ಲ ಬ್ಯುಸಿ. ಈ ಕಡೆ ಪ್ರಸಾದ ಮಾಡೋಕ್ಕೆ, ದೇವ್ರ ಮನೆ ರೆಡಿ ಮಾಡೋಕ್ಕೆ, ಪಾಪು ರೆಡಿ ಮಾಡೋಕ್ಕೆ ಎಲ್ಲ ನಾನು ಒಬ್ಬಳೇ ಮ್ಯಾನೇಜ್ ಮಾಡೋದ್ರಿಂದ ಫುಲ್ ಕ್ಲಿಪ್ಪಿಂಗ್ಸ್ ಎತ್ತಕ್ಕಾಗಿಲ್ಲ. ನನ್ನ ಕೈಯಲ್ಲಿ ಆದಷ್ಟು ಕ್ಲಿಪ್ಪಿಂಗ್ಸ್ ಎತ್ತಿರೋದನ್ನೇ ನಿಮ್ಗೆ ಆ್ಯಡ್ ಮಾಡಿದ್ದೀನಿ. ನಮ್ಮನೆ ಪೂಜೆ ಎಲ್ಲ ಆದಮೇಲೆ ಅಮ್ಮ ನಮ್ಮನೆ ಕೆಳಗಡೆ ಇರೋ ಹುಡುಗರೆಲ್ಲ ಬಂದಿದ್ದರು, ಅವ್ರಿಗೆಲ್ಲ ಪ್ರಸಾದ ಹಾಕ್ಕೊಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.